ಇನ್ನು ಡಿಜಿ ಮತ್ತು ಐಜಿಪಿ ಕಚೇರಿ ಆವರಣದಲ್ಲಿ ಬೆಂಗಳೂರಿನ ನೃಪತಂಗ ರಸ್ತೆಯಲ್ಲಿರುವಂತಹ ಡಿಜಿ ಮತ್ತು ಐಜಿ ಕಚೇರಿಯ ಒಂದು ಆವರಣ. ಇಲ್ಲಿ ಮರ ಉರುಳು ಬಿದ್ದಿದೆ. ಮರದ ಕೆಳಗೆ ನಿಲ್ಲಿಸಿದಂತಹ ಒಂದು ಸ್ಕಾರ್ಪಿಯೋ ಕಾರು ಕೂಡ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಬಿಬಿಎಂಪಿ ಸಿಬ್ಬಂದಿ ಈಗ ಮರವನ್ನು ತೆರವುಗೊಳಿಸುವಂತಹ ಕಾರ್ಯ ಮಾಡ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಇನ್ನು ಸಾಕಷ್ಟು ಮರಗಳಿವೆ. ಆ ಮರಗಳ ಬುಡ ಕೂಡ ಸ್ಟ್ರಾಂಗ್ ಆಗಿಲ್ಲ, ಗಟ್ಟಿಯಾಗಿಲ್ಲ. ಇದು ಕೂಡ ಗೊತ್ತಿದೆ ಬಿಬಿಎಂಪಿ ಅವರಿಗೆ. ಯಾವ್ದ್ಯಾವುದು ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ. ಬಟ್ ಅಂಥವನ್ನೆಲ್ಲವನ್ನು ಕೂಡ ತೆರವುಗೊಳಿಸಬೇಕು. ಯಾಕಂದ್ರೆ ನಿನ್ನೆ ಸುರಿದಂಥ ಒಂದು ಮಳೆ, ನಿನ್ನೆ ಮೊನ್ನೆ ಆದಂತಹ ಮಳೆ ಜೊತೆಗೆ ಗಾಳಿ ಕೂಡ ಜೋರಾಗಿತ್ತು, ರಭಸವಾಗಿತ್ತು. ಅದರಿಂದಾಗಿ ಮರಗಳು ಬೀಳುವಂಥದ್ದು ಅಥವಾ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಬೀಳ್ತಾ ಇರುವಂಥದ್ದು ಕೂಡ ಗಮನಿಸಿದ್ದೀವಿ ಕೆಲವೊಂದು ಭಾಗಗಳಲ್ಲಿ. ನೋಡಿ, ಅದೃಷ್ಟ ಚೆನ್ನಾಗಿತ್ತು, ಡಿಜಿಐಜಿ ಕಚೇರಿಯ ಆವರಣದಲ್ಲೇ ಬಿದ್ದಿರುವಂತಹ ಮರ. ಬಟ್ ಒಂದು ಕಾರು ಜಖಂಗೊಂಡಿದೆ. ಆದರೆ ಅದೃಷ್ಟವಶಾತ್ ಯಾರೂ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ ಒಳಗಡೆ. ಹಾಗಾಗಿ ಒಂದು ಅಪಾಯ, ಅನಾಹುತ ತಪ್ಪಿದಂತಾಗಿದೆ. ಇನ್ನೊಂದು ಕಡೆ ಒಬ್ಬ ಪಾಪ ಆಡುಗೋಡಿಯ ನಿವಾಸಿಯೊಬ್ಬರು 50 ವರ್ಷದವರು ಮೂಡಿಗಿರಿ ಅಂಥೇಳಿ ಹೋಗ್ತಾ ಇದ್ದಾಗಲೇ ಅವ್ರ ಮೇಲೇ ಮರ ಬಿದ್ದಿದೆ. ಹಾಗಾಗಿ ಅವರು ಪ್ರಾಣ ಬಿಟ್ಟಿದ್ದಾರೆ. ಒಟ್ಟು 4 ಜನ ಸಾವನ್ನಪ್ಪಿದಂತಾಗಿದೆ. ಮಳೆಗೆ ಈ ರೀತಿಯಾಗಿ, ಅದರಲ್ಲೂ ಬೆಂಗಳೂರಿನಂಥ ಮಹಾನಗರಿಯಲ್ಲಿ ಮಳೆಗೆ ಈ ಥರ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ದುರ್ದೈವ ಇದು. ಮರಗಳು ಬೀಳೋದು, ಈ ಥರ ಕಂಬಗಳು ಬೀಳೋದು, ಇದೆಲ್ಲವೂ ಕೂಡ ಆಗಿಂತ ಹಾಗೆ ಆಗ್ತಾನೇ ಇವೆ. ಇದರ ಬಗ್ಗೆ ಗುರುತಿಸಿ ಯಾವ ಮರಗಳು ಬೀಳೋ ಹಂತದಲ್ಲಿವೆ, ಯಾವ ರೆಂಬೆ ಕೊಂಬೆಗಳು ಬೀಳೋ ಹಂತದಲ್ಲಿವೆ, ಮುರಿದು ಬೀಳ್ತವೆ, ಇವನ್ನೆಲ್ಲವನ್ನು ಕೂಡ ಸ್ವಲ್ಪ ಗುರುತಿಸಿ ಅದನ್ನು ಮೊದಲೇ ತೆರವುಗೊಳಿಸುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಮಳೆ ಬರೋಕ್ಕಿಂತ ಮುಂಚೆ ಏನೂ ಮಾಡಲ್ಲ. ಮಳೆ ಬಂದ ನಂತರ ಬಂದು ತೆರವು ಮಾಡ್ತೇವೆ ನಿಜ. ಆದರೆ ಮಳೆ ಬರೋಕ್ಕಿಂತ ಮುಂಚೆ ಗೊತ್ತಲ್ಲ ಮಳೆ ಬರುತ್ತೆ, ಇನ್ನು ನೆಕ್ಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ, ಮಳೆ ಈ ಬಾರಿ ತುಂಬ ರಭಸವಾಗಿರುತ್ತೆ, ಜೋರಾಗಿರುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅದಕ್ಕಿಂತ ಮುಂಚೆನೇ ನಮ್ಮ ಹತ್ರ ಟೈಮ್ ಇತ್ತು. ರಸ್ತೆಗಳಲ್ಲಿ, ಆ ಗುಂಡಿಗಳಲ್ಲಿ ಇರುವಂಥ ಹೂಳನ್ನು ತೆಗೆಯುವಂಥದ್ದು, ಚರಂಡಿಗಳಲ್ಲಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ವ್ಯವಸ್ಥೆ ಮಾಡೋದು, ಇದು ಯಾವುದೂ ಕೂಡ ಮಾಡಿಲ್ಲ.